ಸ್ನೇಹಿತರೆ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ಗಣರಾಜ್ಯೋತ್ಸವ ಫಲಪುಷ್ಪ ಪ್ರದರ್ಶನದಲ್ಲಿ ಯಾವ ರೀತಿಯಾಗಿ ಬಸವಣ್ಣ ಅವರ ಜೀವನ ಚಿತ್ರಣವನ್ನ ಫಲಪುಷ್ಪ ಪ್ರದರ್ಶನದಲ್ಲಿ ಆಯೋಜನೆ ಮಾಡಿದ್ರು ಅನ್ನೋದನ್ನ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಗಣರಾಜ್ಯೋತ್ಸವ ಫಲಪುಷ್ಪ ಪ್ರದರ್ಶನ ಇದು ಕೃಷಿ ಇಲಾಖೆಯಿಂದ ಆಯೋಜನೆಗೊಂಡಿತ್ತು. 216ನೇ ಫಲಪುಷ್ಪ ಪ್ರದರ್ಶನ ಇದಾಗಿತ್ತು. ಈ ಒಂದು ಫಲಪುಷ್ಪ ಪ್ರದರ್ಶನವು ರಿಪಬ್ಲಿಕ್ ಡೇ ಅಂದರೆ ಗಣರಾಜ್ಯೋತ್ಸವ ದಿನದ ಪ್ರಯುಕ್ತವಾಗಿ ಆಯೋಜನೆ ಮಾಡಲಾಗಿತ್ತು. ಬನ್ನಿ ಸ್ನೇಹಿತರೆ, ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಬಸವಣ್ಣ ಅವರು ಬದುಕಿ ಬಾಳಿದಂತಹ ಬದುಕಿನ ಚಿತ್ರಣವನ್ನು ಒಳಗೊಂಡಂತಹ ಫಲಪುಷ್ಪ ಪ್ರದರ್ಶನವನ್ನು ನಿಮ್ಮ ಜೊತೆ ತೆರೆದಿಡ್ತಾ ಇದ್ದೀನಿ. ಫಲಪುಷ್ಪ ಪ್ರದರ್ಶನ ಅಂದ ತಕ್ಷಣ ಮೊದಲಿಗೆ ನಮಗೆ ಕಣ್ಣು ಮುಂದೆ ಬರುವಂತಹದ್ದು ಹೂವುಗಳ ಒಂದು ಅಲಂಕಾರ. ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಹೂವುಗಳು ಮತ್ತು ಹಣ್ಣುಗಳಿಂದ ಅಲಂಕಾರಗೊಂಡಿತ್ತು ಅನುಭವ ಮಂಟಪ. ಹಾಗೇನೆ ಬಸವಣ್ಣ ಅವರು ಲಿಂಗೈಕ್ಯವಾದಂತಹ ಒಂದು ಸ್ಥಳವನ್ನು ಕೂಡ ಹೂವುಗಳಿಂದನೇ ಮಾಡಿದ್ರು. ಆ ಲಿಂಗೈಕ್ಯವಾದಂತಹ ಕೂಡಲ ಸಂಗಮದ ಒಂದು ಸ್ಥಳ ಇರ್ಬೋದು ಅಥವಾ ಅನುಭವ ಮಂಟಪ ಇರ್ಬೋದು, ತುಂಬಾನೇ ಅದ್ಭುತವಾಗಿ ಹೂವುಗಳಿಂದ ಅಲಂಕಾರಗೊಂಡಿತ್ತು. ಹಾಗಾದ್ರೆ ಈ ಒಂದು ಬಸವಣ್ಣ ಅವರ ಜೀವನ ಚಿತ್ರಣವನ್ನು ಒಳಗೊಂಡಂತಹ ಥೀಮಲ್ಲಿ ನಾವು ಏನನ್ನ ಕಾಣ್ಬೋದಾಗಿತ್ತು ಅಂದ್ರೆ, ಅವರು ಹುಟ್ಟಿದ್ದು, ಹಾಗೆ ಅವರು ವಿದ್ಯಾಭ್ಯಾಸ, ಅವರ ಒಂದು ವೃತ್ತಿ, ಹಾಗೆಯೇ ಅವರು ರಚನೆ ಮಾಡಿದ್ದಂತಹ ವಚನಗಳನ್ನ ಎಲ್ಲವನ್ನು ಕೂಡ ನಾವು ಈ ಒಂದು ಗ್ಲಾಸ್ ಹೌಸ್ ನಲ್ಲಿ ಕಾಣಬಹುದಾಗಿತ್ತು. ನಾವು ನೋಡ್ತಾ ಇದ್ವಿ ಈಗ ಗ್ಲಾಸ್ ಹೌಸ್ ಅನ್ನ. ಬನ್ನಿ, ಇನ್ನು ಗ್ಲಾಸ್ ಹೌಸ್ ಒಳಗಡೆ ಯಾವ ರೀತಿಯಾಗಿ ಬಸವಣ್ಣ ಅವರ ವ್ಯಕ್ತಿ ಚಿತ್ರಣವನ್ನ ಕೊಟ್ಟಿದ್ದಾರೆ ನೋಡೋಣ. ಬಸವಣ್ಣ ಅವರ ಹೆಸರು ಬಸವಣ್ಣ, ತಾಯಿ ಮಾದಲಾಂಬಿಕೆ, ತಂದೆ ಮಾದರಸ, ಹುಟ್ಟಿದ ಸ್ಥಳ ಇಂಗಳೇಶ್ವರ, ಇದನ್ನೇ ಬಾಗೇವಾಡಿ ಅಂತ ಕೂಡ ಹೇಳ್ತಾರೆ. ಬಸವಣ್ಣ ಅವರು ಹುಟ್ಟಿದಂತಹ ವರ್ಷ ಅಂದ್ರೆ ಕ್ರಿಸ್ತಶಕ 1105. ಇವರ ಒಡ ಹುಟ್ಟಿದವರು ಅಂದ್ರೆ ದೇವರಸ ಮತ್ತು ನಾಗಮ್ಮ. ಇವರ ಗುರು ಬಸವಣ್ಣ ಅವರ ಗುರು ಅಂದ್ರೆ ಸಂಗಮೇಶ್ವರ. ವಚನಾಂಕಿತ ಬಸವಣ್ಣ ಅವರ ವಚನಗಳ ಅಂಕಿತ ನಾಮ ಕೂಡಲ ಸಂಗಮ ದೇವ. ಇವರು ಕಾಯಕ ಏನನ್ನ ಮಾಡ್ತಾ ಇದ್ರು ಅಂದ್ರೆ, ಇವರು ಭಂಡಾರಿಯಾಗಿದ್ರು, ಹಾಗೆ ಮಂತ್ರಿಯಾಗಿ ಕೂಡ ಕೆಲಸವನ್ನ ನಿರ್ವಹಿಸಿದ್ರು ಬಿಜ್ಜಳನ ಆಸ್ಥಾನದಲ್ಲಿ. ಇನ್ನು ಬಸವಣ್ಣ ಅವರಿಗೆ ಇಬ್ಬರು ಪತ್ನಿಯರು, ಗಂಗಾಂಬಿಕೆ ಮತ್ತು ನೀಲಾಂಬಿಕೆ. ಇವರಿಬ್ಬರು ಕೂಡ ಸಹೋದರಿಯರಾಗಿರ್ತಾರೆ. ಇನ್ನು ಬಸವಣ್ಣ ಅವರ ಬಾಲ್ಯದ ಬಗ್ಗೆ ಹೇಳೋದಾದ್ರೆ, ಹುಟ್ಟು ಇಂಗಳೇಶ್ವರ, ಕಲ್ಯಾಣದ ಚಾಳುಕ್ಯ ಚಕ್ರವರ್ತಿಗಳ ಮಾಂಡಲಿಕರಾಗಿದ್ದ ಬಿಜ್ಜಳನು ತರ್ದೇವಾಡಿ 1000 ನಾಡನ ಇಂಗಳ ವೇಡೆಯಿಂದ ಆಳ್ತಾ ಇದ್ದಾನೆ. ತರ್ದೇವಾಡಿಗೆ ಸೇರಿದ್ದ ಬಾಗೇವಾಡಿಯಲ್ಲಿ ಮುಖ್ಯಸ್ಥನಾಗಿ ಮಾದರಸನು ಕೆಲಸವನ್ನ ಮಾಡ್ತಾ ಇರ್ತಾನೆ. ಮಾದರಸನ ಹೆಂಡತಿ ಮಾದಲಾಂಬಿಕೆ. 1105ರಲ್ಲಿ ಮಾದರಸ ಮತ್ತು ಮಾದಲಾಂಬಿಕೆಯರ ಮಗನಾಗಿ ತಾಯಿಯ ತವರು ಇಂಗಳೇಶ್ವರದಲ್ಲಿ ಬಸವಣ್ಣ ಅವರು ಜನಿಸ್ತಾರೆ. ಅಣ್ಣ ದೇವರಾಜ ಮತ್ತು ಅಕ್ಕ ನಾಗಮ್ಮ ಇವರ ಒಡ ಹುಟ್ಟಿದವರು, ಬಸವಣ್ಣ ಅವರ ಒಡ ಹುಟ್ಟಿದವರು. ಬಾಲಕ ಬಸವಣ್ಣನಿಗೆ ಅಕ್ಕ ನಾಗಮ್ಮ ಅಂದರೆ ತುಂಬಾನೇ ಪ್ರೀತಿ ವಾತ್ಸಲ್ಯ. ತನಗೆ ಸಿಕ್ಕಿರುವಂತಹ ಎಲ್ಲ ಸೌಲಭ್ಯಗಳು ಕೂಡ ಎಲ್ಲವೂ ಕೂಡ ಅವಳಿಗೂ ಸಿಗಬೇಕು ಅನ್ನೋ ಒಂದು ಬಯಕೆ. ಬಸವ ನಾನು ಎತ್ತಿ ಮುದ್ದಾಡಿದೆನು ಎಂದು ತಮ್ಮ ವಚನವೊಂದರಲ್ಲಿ ಬಸವನ ಬಗ್ಗೆ ನಾಗಮ್ಮ ತಾಯಿ ಪ್ರೀತಿಯಿಂದ ಹಾಡಿದ್ದಾರೆ. ಇಲ್ಲಿ ನಾವು ಕಾಣುವಂತಹದ್ದು ಬಸವಣ್ಣನ ಅಕ್ಕ ನಾಗಮ್ಮ ಮತ್ತು ಬಸವಣ್ಣನ ಮಧ್ಯೆ ಇದ್ದಂತಹ ಪ್ರೀತಿ ವಾತ್ಸಲ್ಯವನ್ನ. ಇನ್ನು ಬಸವಣ್ಣ ಅವರ ಬಾಲ್ಯ ಬಾಗೇವಾಡಿಯಲ್ಲಿ ನಡೆಯುತ್ತೆ. ತಂದೆಯ ಬಾಗೇವಾಡಿ ಮನೆಯಲ್ಲಿ ಮುದ್ದಿನ ಮಗನಾಗಿ ಬಸವಣ್ಣ ಬೆಳೆಯುತ್ತಾರೆ. ತಂದೆ ತಾಯಿ ಶಿವಭಕ್ತರಾದುದರಿಂದ ಮನೆಯ ವಾತಾವರಣದಲ್ಲಿ ಸಹಜವಾಗಿಯೇ ಶಿವ ಆರಾಧ್ಯ ದೈವವಾಗಿದ್ದ ಬಸವಣ್ಣನಿಗೂ ಶಿವನೇ ಸರ್ವಸ್ವವಾದ. ಬಾಲಕ ಬಸವಣ್ಣನಿಗೆ ಉಪನಯನ ಮಾಡುವಂತಹ ಸಂದರ್ಭ ಬರುತ್ತೆ. ಮೊದಲು ನನ್ನ ಅಕ್ಕನಿಗೆ ಉಪನಯನ ಮಾಡಿ ನಂತರ ನನಗೆ ಮಾಡಿ ಎಂಬ ವಾದ ಬಸವಣ್ಣ ಅವರದು. ಮನೆಯವರ ಪಂಡಿತರ ಯಾವ ಮಾತಿಗೂ ಕೂಡ ಬಸವಣ್ಣ ಅವರು ಬಗ್ಗೋದಿಲ್ಲ. ಸ್ತ್ರೀಯರಿಗೆ ಧಾರ್ಮಿಕ ಸಂಸ್ಕಾರದ ಹಕ್ಕಿಲ್ಲ ಎಂದು ಎನ್ನುವಂತಹ ಪಂಡಿತರ ಮಾತಿಗೆ ನನ್ನ ಅಕ್ಕನಿಗೆ ಹಾಕಲಾಗದ ಜನಿವಾರ ನನಗೂ ಬೇಡ ಎಂದು ಜನಿವಾರವನ್ನು ತಿರಸ್ಕರಿಸುವ ಬಸವಣ್ಣ ಆ ಪರಿಸರವನ್ನೇ ತ್ಯಾಗ ಮಾಡಿ ಸ್ವತಂತ್ರ ದಾರಿ ಕಂಡುಕೊಳ್ಳಲು ಕಪ್ಪಡಿ ಸಂಗಮ ಕ್ಷೇತ್ರಕ್ಕೆ ಬರ್ತಾರೆ. ಅವರು ಕರ್ಮದಿಂದ ಧರ್ಮಕ್ಕೆ ದಾಟಿದ ಸಂದರ್ಭ ಇದಾಗಿರುತ್ತೆ. ಇನ್ನು ಸಂಗಮನಾಥನ ಸನ್ನಿಧಿಯಲ್ಲಿ ಬಸವಣ್ಣ ಅವರು ಕೃಷ್ಣ ಮತ್ತು
ಮಲಪ್ರಭಾ ನದಿಗಳ ಸಂಗಮ ಸ್ಥಾನವಾದ ಕಪ್ಪಡಿಯಲ್ಲಿದ್ದ ಸಂಗಮೇಶ್ವರನ ದೇವಾಲಯವು ವಿದ್ಯಾಕೇಂದ್ರ ಆಗಿತ್ತು. ಸಂಗಮೇಶ್ವರ ಗುರುಗಳು ಅಲ್ಲಿ ಸ್ಥಾನಪತಿಯಾಗಿ ಇರ್ತಾರೆ. ಅಲ್ಲಿ ಬಸವಣ್ಣ ವಿದ್ಯಾರ್ಜನೆ ಮುಂದುವರಿಸ್ತಾರೆ. ವಿದ್ಯಾರ್ಜನೆಯ ನಂತರ ದೇಶ ಪರ್ಯಟನವೂ ಕೂಡ ಆಗುತ್ತೆ. ಜನಜೀವನ, ಸಮಾಜ, ಧರ್ಮ, ರಾಜಕೀಯ ವ್ಯವಸ್ಥೆಗಳ ಬಗ್ಗೆ ಪ್ರತ್ಯಕ್ಷ ಅನುಭವ ಆಯಿತು. ಆ ಸಂದರ್ಭದಲ್ಲಿ ಬಸವಣ್ಣ ಅವರಿಗೆ ಸೋದರ ಮಾವ ಆಗಬೇಕಿದ್ದ ಬಿಜ್ಜಳನ ಮಂತ್ರಿಯೂ ಆಗಿದ್ದ ಬಲದೇವ ಸಂಗಮದಲ್ಲಿ ಬಸವಣ್ಣನನ್ನ ಕಾಣ್ತಾನೆ. ಆತನ ವಿದ್ವತ್ತು ಮತ್ತು ಲೋಕಪ್ರಜ್ಞೆಗೆ ಮಾರು ಹೋಗ್ತಾನೆ. ಮಂಗಳ ವೇಳೆಗೆ ಬರುವಂತೆ ಆಹ್ವಾನವನ್ನು ನೀಡ್ತಾನೆ. ಪ್ರತಿಭಾ ಸಂಪನ್ನನೂ ದೈವಿಕ ವ್ಯಕ್ತಿತ್ವದವನೂ ಆಗಿದ್ದ ಸೋದರಳಿಯನಲ್ಲಿ ಬಲದೇವನಿಗೆ ಒಬ್ಬ ದಕ್ಷ ಆಡಳಿತಗಾರ ಹಾಗೂ ತನ್ನ ಮಗಳು ಗಂಗಾಂಬಿಕೆಗೆ ತಕ್ಕ ವರ ಎಂಬುದನ್ನು ಕಾಣ್ತಾರೆ. ಆ ಇಬ್ಬರು ವ್ಯಕ್ತಿತ್ವಗಳು ಕೂಡ ಬಸವಣ್ಣನಲ್ಲಿ ಕಾಣುತ್ತೆ ಸೋದರ ಮಾವ ಬಲದೇವನಿಗೆ. ಇನ್ನು ಬಸವಣ್ಣ ಅವರು ಅಂಗದಿಂದ ಲಿಂಗಕ್ಕೆ ಬದಲಾದ ಒಂದು ರೀತಿಯನ್ನು ನೋಡುವುದಾದರೆ, ಗುರುವಿನ ಸನ್ನಿಧಿಯಲ್ಲಿ ವಿದ್ಯಾರ್ಜನೆ ನಡೆಯುವಾಗಲೇ ಕೂಡಲ ಸಂಗಮನಾಥನ ಸನ್ನಿಧಿಯ ಶಿವಾನುಭವ ಬಸವಣ್ಣ ಅವರನ್ನು ಆಧ್ಯಾತ್ಮ ಸಾಧನೆಯಲ್ಲಿ ಮುಳುಗಿಸಿಬಿಡುತ್ತೆ. ಅಧ್ಯಯನ, ಅನುಭವ, ಧ್ಯಾನ ಬಸವಣ್ಣ ಅವರಲ್ಲಿ ಹೊಸ ಚೈತನ್ಯವನ್ನು ಮೂಡಿಸುತ್ತೆ. ಸಾಕಾರ ನಿರಾಕಾರ ಏಕೋ ದೇವ ಕೂಡಲ ಸಂಗಮ ದೇವ ಎಂಬ ಅರಿವು ಉಂಟಾಯಿತು. ಆ ಅರಿವಿನ ಬೆಳಕಿನಲ್ಲಿ ಇಷ್ಟಲಿಂಗ ಎಂಬ ಪರಿಕಲ್ಪನೆ ಬಸವಣ್ಣ ಅವರನ್ನು ಆವರಿಸಿತು. ಅಮೂರ್ತ ಕಲ್ಪನೆಯ ಇಷ್ಟಲಿಂಗಕ್ಕೊಂದು ಕುರುಹನ ರೂಪಿಸಿ ಲಿಂಗಾಂಗ ಯೋಗ ಸಾಧನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾರೆ. ಜಗದಗಳ ಮುಗಿಲಗಳ ಮಿಗೆಯಲಿ ನಿರಾಕಾರನಾಗಿದ್ದ ಸಂಗಮೇಶ್ವರ ಚುಳುಕಾಗಿ ಬಸವಣ್ಣನವರ ಕರಸ್ಥಳಕ್ಕೆ ಬಂದಿದ್ದ. ಇನ್ನು ಬಸವಣ್ಣ ಅವರು ಅಂಗದಿಂದ ಜಂಗಮಕ್ಕೆ ಮಂಗಳವೇಡಿಗೆ ಹೋದದ್ದು ಹೇಗೆ ಅಂತ ನೋಡೋದಾದರೆ, ಸೋದರ ಮಾವ ಬಲದೇವನ ಆಹ್ವಾನ ಮತ್ತು ಗುರುಗಳ ಮಾರ್ಗದರ್ಶನದಂತೆ ಬಸವಣ್ಣ ತಮ್ಮ ಅಕ್ಕ ಮತ್ತು ಸೋದರಳಿಯನೊಂದಿಗೆ ಮಂಗಳವಾಡಕ್ಕೆ ಬಂದರು. ಬಲದೇವನ ನಿರೀಕ್ಷೆಯಂತೆ ಬಿಜ್ಜಳನಲ್ಲಿ ಕರುಣಿಕ ಗಣಾಧಿಕಾರಿಯಾಗಿ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಅಧಿಕಾರದ ಮಾಯೆಯ ನಡುವೆಯೂ ಆತ್ಮ ಸಾಧನೆಯನ್ನ ನಿಲ್ಲಿಸದ ಬಸವಣ್ಣ ಶ್ರದ್ಧೆ, ನಿಷ್ಠೆ, ಪ್ರಾಮಾಣಿಕತೆಗಳ ಮೂಲಕ ಕಾಯಕ ದಾಸೋಹದ ಮಹತ್ವವನ್ನು ಅರಿತುಕೊಳ್ತಾರೆ. ಕಾಯಕದಿಂದ ಬಂದ ಫಲ ಕಾರ್ಯ ಸೊಪ್ಪಾದರೂ ಸರಿಯೇ ಅದು ಲಿಂಗಾರ್ಪಿತವಾದಲ್ಲಿ ಪ್ರಸಾದವಾಗುತ್ತದೆ. ಆ ಪ್ರಸಾದದ ದಾಸೋಹವೇ ಜಂಗಮ ಸೇವೆ ಎಂಬುದನ್ನು ಸ್ವಯಂ ಕಾಯಕದಿಂದ ಸಾಧಿಸಿದರು ಬಸವಣ್ಣ. ಜಂಗಮವೆಂದರೆ ಸಮಾಜವಷ್ಟೇ. ಆ ಸಮಾಜ ಸೇವೆಯ ಅಂಗವಾಗಿ ವರ್ಣಭೇದ, ವರ್ಗಭೇದ, ಲಿಂಗಭೇದಗಳನ್ನು ನಿರಾಕರಿಸುವಂತಹ ಸಮಾನತೆಯ ಕ್ರಮಗಳನ್ನು ಬಸವಣ್ಣ ಪಾಲಿಸತೊಡಗುತ್ತಾರೆ. ಇನ್ನು ಸತಿ ಪತಿಗಳ ಬಾಂಧವ್ಯದ ಬಗ್ಗೆ ನೀಲಾಂಬಿಕೆ ಈ ರೀತಿಯಾಗಿ ವಚನವನ್ನು ಬರೀತಾರೆ. ಸತಿ ಪತಿಗಳೊಂದಾದ ಭಕ್ತಿ. ಬಲದೇವನ ಮನದಾಸೆಯಂತೆ ಬಸವಣ್ಣ ಗಂಗಾಂಬಿಕೆಯನ್ನು ಬಿಜ್ಜಳನ ಸಾಕು ತಂಗಿಯಾಗಿ ಬೆಳೆದಿದ್ದ ಸಿದ್ದರಸರ ಮಗಳು ನೀಲಾಂಬಿಕೆಯನ್ನು ಮದುವೆಯಾಗ್ತಾರೆ. ಸ್ವತಃ ವಿದ್ಯಾವಂತಿಯರಾಗಿದ್ದ ಗಂಗಾಂಬಿಕೆ, ನೀಲಾಂಬಿಕೆಯರು ಬಸವಣ್ಣನವರನ್ನು ಅಕ್ಷರಶಃ ಅನುಸರಿಸ್ತಾರೆ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಸತಿಪತಿಗಳೊಂದಾಗದ ಭಕ್ತಿ ಅಮೃತದೊಳು ವಿಷವ ಬೆರೆಸಿದಂತೆ ಕಾಣ ರಾಮನಾಥ. ವಚನಕಾರ ಜೇಡರ ದಾಸಿಮಯ್ಯನವರ ನುಡಿಯಂತೆ ಗುರು ಲಿಂಗ ಜಂಗಮರನ ಮಡದಿ ಎನ್ನಲಾಗದು ಎನ್ನನು ಬಸವಣ್ಣನಿಗೆ. ಪುರುಷನೆನ್ನಲಾಗದು ಬಸವನ ಎಣಗೆ ಉಭಯ ಕುಲವ ಹರಿದು ಬಸವಂಗೆ ಶಿಶುವಾನಾದೆನು ಬಸವನನ್ನ ಶಿಶುವಾದನು ಎಂದು ನೀಲಾಂಬಿಕೆಯು ಹಾಡಿದ್ದಾರೆ. ಈ ಒಂದು ವಚನವು ನೀಲಾಂಬಿಕೆ ಅಂದರೆ ಬಸವಣ್ಣ ಅವರ ಪತ್ನಿ ಬರೆದಿರುವಂತಹ ಒಂದು ವಚನ ಆಗಿದೆ. ಇನ್ನು ವಚನಾನುಭವ ಗೋಷ್ಠಿ. ಜನ ಶಿಕ್ಷಣಕ್ಕಾಗಿ ಕಾಯಕದ ನಡುವೆ ವಚನಾನುಭವ ಗೋಷ್ಠಿಗಳನ್ನು ಕೂಡ ಬಸವಣ್ಣ ಪ್ರಾರಂಭ ಮಾಡ್ತಾರೆ. ದಿನಾಲು ಸಂಜೆ ಮನೆಯಲ್ಲಿ ಅನುಭವಜನ್ಯವಾದ ವಚನಗಳ ವಾಚನ, ಚರ್ಚೆ ನಡೆಯಲಾರಂಭಿಸುತ್ತದೆ. ಬಸವಣ್ಣನವರ ಪ್ರಭಾವಲಯಕ್ಕೆ ಅಕ್ಕ ನಾಗಮ್ಮ, ಸೋದರಳಿಯ ಚೆನ್ನಬಸವಣ್ಣ, ಪತ್ನಿಯರಾದ ಗಂಗಾಂಬಿಕೆ, ನೀಲಾಂಬಿಕೆಯರಲ್ಲದೆ ಹಡಪದ ಅಪ್ಪಣ್ಣ, ಲಿಂಗಮ್ಮ, ಷಟ್ಸ್ಥಳ ಚಾಮರಸ ಮೊದಲಾದಂತಹ ಶರಣರು ಕೂಡ
ಸೇರಿಕೊಳ್ತಾರೆ. ಆ ಸಮಯದಲ್ಲಿ ರಚನೆಯಾದಂತಹ ಒಂದು ವಚನ ಇದು. ಲೋಕದ ಡೊಂಕ ನೀವೇಕೆ ತಿದ್ದುವೆ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಅಂದರೆ ಲೋಕದ ಡಂಕನ್ನು ನೀವ್ಯಾಕೆ ತಿದ್ದಕ್ಕೆ ಹೋಗ್ತಿದ್ದೀರಾ, ಲೋಕದಲ್ಲಿ ನಡೆಯುವಂತಹ ತಪ್ಪುಗಳನ್ನು ನೀವ್ಯಾಕೆ ತಿದ್ದಕ್ಕೆ ಹೋಗ್ತಾ ಇದ್ದೀರಾ, ನಿಮ್ಮ ನಿಮ್ಮ ಮನವನ್ನು ನಿಮ್ಮ ನಿಮ್ಮ ಮನಸ್ಸನ್ನು ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವನ್ನು ಸಂತೈಸಿಕೊಳ್ಳಿ. ನೆರೆಮನೆಯ ಒಂದು ದುಃಖಕ್ಕೆ, ಪಕ್ಕದ ಮನೆಯವರ ದುಃಖಕ್ಕೆ ಯಾರು ಅಳದೇ ಇರ್ತಾರೋ ಅವರನ್ನು ದೇವರು ಕೂಡ ಮೆಚ್ಚೋದಿಲ್ಲ ಅನ್ನುವಂಥ ವಚನವನ್ನು ರಚನೆ ಮಾಡ್ತಾರೆ. ಇನ್ನು ಬಸವಣ್ಣನವರು ಇಂತಹ ಹೊಸತನದ ಮಾತುಗಳು ಸಹಸ್ರಾರು ಜನರನ್ನು ಅವರೆಡೆಗೆ ಆಕರ್ಷಣೆ ಮಾಡುತ್ತೆ. 12ನೇ ಶತಮಾನದಲ್ಲಿದ್ದಂತಹ ಮೂಢನಂಬಿಕೆಗಳನ್ನು ಹಾಗೆಯೇ ಒಂದು ಕೆಟ್ಟ ಒಂದು ವಿಚಾರಗಳನ್ನು ಬಸವಣ್ಣ ಅವರು ತಮ್ಮ ವಚನಗಳ ಮೂಲಕ ತಿದ್ದೋದಿಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನು ಬಸವಣ್ಣ ಅವರು ಕಲ್ಯಾಣದತ್ತ ನಡೆದಂತಹ ಘಟನೆಗಳು ಇವು. ರಾಜಕೀಯ ಮೇಲಾಟದಲ್ಲಿ ಮಾಂಡಲಿಕ ಮಾತ್ರನಾಗಿದ್ದ ಬಿಜ್ಜಳನು ಚಾಳುಕ್ಯ ಸಾಮ್ರಾಜ್ಯದ ಸಿಂಹಾಸನವನ್ನು ಏರುತ್ತಾನೆ. ತನ್ನ ಜೊತೆಯಲ್ಲಿ ಬಸವಣ್ಣ ಅವರನ್ನು ಕೂಡ ಕಲ್ಯಾಣಕ್ಕೆ ಕರೆತರ್ತಾನೆ. ಅವರು ಕಲ್ಯಾಣದತ್ತ ಹೊರಟಿದ್ದ ಒಂದು ಸ್ವಯಂ ಸಾಂಕೇತಿಕ ರೂಪಕ. ಬಸವಣ್ಣನವರೊಬ್ಬರೇ ಕಲ್ಯಾಣದತ್ತ ಸಾಗಲಿಲ್ಲ, ಜೊತೆಗೆ ಇಡೀ ಮನುಕುಲವನ್ನೇ ಕಲ್ಯಾಣದ ಒಂದು ದಾರಿಗೆ ಬಸವಣ್ಣ ಆಹ್ವಾನಿಸುತ್ತಾರೆ. ಕಲ್ಯಾಣದಲ್ಲಿ ಬಿಜ್ಜಳನ ಭಂಡಾರದ ಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಕಾಯಕ ಅಂದರೆ ಶ್ರಮ, ದಾಸೋಹ ಅಂದರೆ ವಿತರಣೆ, ಪರಿಕಲ್ಪನೆಯಿಂದ ವರ್ಗ, ವರ್ಣ, ಜಾತಿ, ಲಿಂಗ, ಮೇಲು ಕೀಳು ಎಂಬ ತರತಮ ಭಾವಗಳ ನಿರ್ಮೂಲನಾ ಕಾರ್ಯಕ್ರಮವನ್ನು ಕಲ್ಯಾಣದಲ್ಲೂ ಕೂಡ ಬಸವಣ್ಣ ಅವರು ಮುಂದುವರಿಸ್ತಾರೆ. ಗುರು ಲಿಂಗ ಜಂಗಮ ಸೇವೆಯಿಂದ ಕೇವಲ ಭಂಡಾರದ ಮಂತ್ರಿಯಾಗದೆ ಭಕ್ತಿ ಭಂಡಾರಿ ಬಸವಣ್ಣನವರು ಆಗುತ್ತಾರೆ. ಸಾಮಾಜಿಕ ಸಮಾನತೆಗೆ ಅಗತ್ಯವಾಗಿದ್ದ ಆರ್ಥಿಕ ಸಮಾನತೆಯನ್ನು ಸಾಧಿಸುವ ಪ್ರಾಮುಖ್ಯತೆಯನ್ನು ಪ್ರತಿಪಾದಿಸ್ತಾರೆ. ಉಪೇಕ್ಷೆಗೆ ಒಳಗಾಗಿದ್ದ ಸಮಾಜ ಶುದ್ಧಿಯನ್ನು ಬಸವಣ್ಣ ಅವರು ಸಾಧಿಸ್ತಾರೆ. ವ್ಯಕ್ತಿ ಶುದ್ಧಿಯಿಂದಲೇ ಸಮಾಜ ಶುದ್ಧಿ ಎಂಬುದು ಬಸವ ತತ್ವದ ತಿರುಳಾಗಿತ್ತು. ಇನ್ನು ಮಹಾಮನೆ ದಾಸೋಹ ಪ್ರಸಾದ ಯಾವ ರೀತಿಯಾಗಿ ಇತ್ತು ಅಂತ ನೋಡೋದಾದರೆ, ಬಸವಣ್ಣ ಆಧ್ಯಾತ್ಮಿಕ ಉನ್ನತಿ ಸಾಧಿಸುವುದರ ಜೊತೆಗೆ ಆಡಳಿತದಲ್ಲಿಯೂ ಕೂಡ ಅತ್ಯುನ್ನತ ಪ್ರಗತಿ ಸಾಧಿಸಿ ಬಿಜ್ಜಳನ ಪ್ರಧಾನಮಂತ್ರಿ ಆಗ್ತಾರೆ. ವಚನಾನುಭವ ಗೋಷ್ಠಿ ಕಲ್ಯಾಣದಲ್ಲೂ ಕೂಡ ಮುಂದುವರಿಯುತ್ತೆ. ಬಸವಣ್ಣ ಅವರನ್ನು ಅನುಸರಿಸಿ ಬರುವ ಶರಣರ ಗುಂಪು ದೊಡ್ಡದಾಗುತ್ತಾ ಬಸವಣ್ಣನವರ ಮನೆ ಮಹಾಮನೆಯಾಗುತ್ತದೆ. ಕಲ್ಯಾಣಕ್ಕೆ ಪ್ರವೇಶಿಸುವವರು ಬಂದ ದಾರಿಯೇ ಬಂದವರ ಓಣಿ ಎಂದು ಹೆಸರಾಗುತ್ತದೆ. ಎಲ್ಲ ವರ್ಗದ ಎಲ್ಲ ಕಾಯಕದ ಶರಣರು ಕೂಡ ಒಂದಾಗಿ ತಮ್ಮ ಕೆಲಸವನ್ನು ತಾವೇ ಮಾಡಿಕೊಳ್ಳುತ್ತಾ ಸಾಮೂಹಿಕ ಜೀವನ ನಡೆಸುತ್ತಾ ವಿಚಾರ ಮಂಥನ ನಡೆಸ್ತಾರೆ. ಸಂಗಮ ಬಸವಣ್ಣನ ಮಹಾಮನೆಗೆ ನಮೋ ನಮಃ ಎಂದು ಬದುಕಿದೆನು ಎಂದು ಸಿದ್ದರಾಮ ವಚನವೊಂದರಲ್ಲಿ ಹಾಡ್ತಾರೆ. ಸ್ವಯಂ ಕಾಯಕ, ಸಾಮೂಹಿಕ ದಾಸೋಹ, ಸಾಮೂಹಿಕ ಜೀವನ ಶರಣರ ಜೀವನ ಪದ್ಧತಿಯಾಗುತ್ತದೆ. ಇದರಿಂದ ಬಸವಣ್ಣ ಮುಂದೆ ಅನುಭವ ಮಂಟಪದ ಬಗ್ಗೆ ಯೋಚಿಸುವಂತೆ ಕೂಡ ಆಗುತ್ತೆ. ಬಸವಣ್ಣ ಮೃತ್ಯು ಲೋಕಕ್ಕೆ ಬಂದು ಮಹಾಮನೆಯ ಕಟ್ಟಿ ಭಕ್ತಿ ಜ್ಞಾನವೆಂಬ ಜ್ಯೋತಿಯ ನೆತ್ತಿ ತೋರಲು ಸುಜ್ಞಾನವೆಂಬ ಪ್ರಭೆ ಪಸರಿಸಿತಯ್ಯ ಜಗದೊಳಗೆ ಅಂತ ಚನ್ನಬಸವಣ್ಣ ಅವರು ಆ ಒಂದು ಸಮಯವನ್ನು ಕುರಿತು ವಚನವನ್ನು ಈ ರೀತಿಯಾಗಿ ಬರೀತಾರೆ. ಆ ಸಂದರ್ಭದಲ್ಲಿ ಅನುಭವ ಮಂಟಪ ಯಾವ ರೀತಿಯಾಗಿ ಇತ್ತು ಅಂತ ನೋಡೋದಾದ್ರೆ, ಕಲ್ಯಾಣದಲ್ಲಿದ್ದ ತ್ರಿಪುರಾಂತಕ ಕೆರೆಯ ಬದಿಯಲ್ಲಿ ವಿಶಾಲವಾದ ಕಟ್ಟಡವೊಂದನ್ನು ನಿರ್ಮಿಸಲಾಯಿತು. ಶರಣರ ಅನುಭವ ಮಂಟಪ ಮಂಥನ ನಡೆಸುವ ಸ್ಥಳವಾದ್ದರಿಂದ ಅದಕ್ಕೆ ಅನುಭವ ಮಂಟಪ ಎಂದು ಹೆಸರನ್ನು ಇಡಲಾಯಿತು. ಮುಕ್ತವಾದಂತಹ ಚಿಂತನೆ ಮತ್ತು ಸ್ವತಂತ್ರ ಅಭಿವ್ಯಕ್ತಿಗೆ ಅಲ್ಲಿ ವರ್ಗ, ಜಾತಿ, ಲಿಂಗ ಭೇದವಿಲ್ಲದೆ ಅವಕಾಶ ದೊರೆಯುತ್ತಾ ಇತ್ತು. ಶರಣರ ಸ್ವ ಅನುಭವಗಳೇ ಆಗಿದ್ದ ವಚನಗಳನ್ನು ಅನುಭವ ಮಂಟಪದಲ್ಲಿ ಚರ್ಚೆಯ ನಿಕಷಕ್ಕೊಳಪಡಿಸಲಾಗ್ತಾ ಇತ್ತು. ವಚನ ವಿಚಾರಗಳು ಶರಣರ ನಡುವೆ ಮೊದಲು ಅನುಷ್ಠಾನಗೊಂಡು ನಂತರ ಜನಬಳಕೆಗೆ ಬರ್ತಾ ಇದ್ವು. ವಚನಗಳು ಮಾತು ಮತ್ತು ಹಾಡುವಿಕೆ ಮೂಲಕ ಜನಸಾಮಾನ್ಯರ ನಡುವೆ ಪ್ರಸಾರಗೊಳ್ತಾ ಇದ್ವು. ಪ್ರಾರಂಭದಲ್ಲಿ ಅನುಭವ ಮಂಟಪಕ್ಕೆ ಮುಖ್ಯಸ್ಥರೆಂಬುವವರೇ ಇರಲಿಲ್ಲ. ಸಮರ್ಥರೊಬ್ಬರಿಗಾಗಿ ಬಸವಣ್ಣ ಕಾಯ್ತಾ ಇದ್ರು. ಹಲವು ವರ್ಷಗಳ ನಂತರ ಅಲ್ಲಮಪ್ರಭು ಬಸವಣ್ಣ ಅವರ ಕೋರಿಕೆಯ ಮೇರೆಗೆ ಅನುಭವ ಮಂಟಪದ ಮೊದಲ ಅಧ್ಯಕ್ಷರಾಗ್ತಾರೆ. ಅವರ ನಂತರ ಸಿದ್ದರಾಮ ಮತ್ತು ಚನ್ನಬಸವಣ್ಣ ಅಧ್ಯಕ್ಷರಾಗುತ್ತಾರೆ. ಶರಣ ಬಸವಣ್ಣನ ಕೃಪೆಯಿಂದ ಪ್ರಭುದೇವರ ನಿಜವನರದು
ನಿಶ್ಚಿಂತರಾದರಯ್ಯ ಶಿವ ಗಣಂಗಳೆಲ್ಲರೂ ಅಂತ ಚನ್ನಬಸವಣ್ಣ ಒಂದು ವಚನದ ಮೂಲಕ ಈ ರೀತಿಯಾಗಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ. ಇನ್ನು ಬಸವಣ್ಣ ಅವರು ಕಲ್ಯಾಣದ ಬೆಳಕು ಯಾವ ರೀತಿಯಾಗಿ ಆದರು ಅಂತ ನೋಡೋದಾದ್ರೆ, ಬಸವಣ್ಣ ಅವರು ಅನುಭವ ಮಂಟಪ ಸ್ಥಾಪನೆ ಮಾಡಿದಾಗ ನಾಡಿನ ಎಲ್ಲೆಡೆಯಿಂದ ಆಗಮಿಸಿದವರೆಲ್ಲ ಶರಣೆಯರೆನಿಸ್ಕೊಳ್ತಾರೆ. ಅವರೆಲ್ಲ ಬಸವ ಧರ್ಮ ಸಮಾಜ ಸಂಸ್ಕೃತಿಯ ಜೀವಾಳವಾಗಿರ್ತಾರೆ. ಅಲ್ಲಮ್ಮ ಪ್ರಭುದೇವರ ಅಧ್ಯಕ್ಷತೆಯಲ್ಲಿ ಅಖಂಡ 27 ವರುಷಗಳ ಕಾಲ ಅನುಭವವಾಗುವಷ್ಟು ಜರುಗಿ ಲಕ್ಷ ವಚನಗಳು ರಚನೆಯಾಗ್ತವೆ. ಲಕ್ಷದ ಮೇಲಣ 96,000 ಜಂಗಮರು ಅಖಂಡ ಭಾರತವನ್ನು ಸಂಚರಿಸಿ ಬಸವಗುರು ಪ್ರಣೀತ ಇಷ್ಟಲಿಂಗ ಪರಂಪರೆಯ ಹೊಸ ಧರ್ಮದ ಪ್ರಚಾರವನ್ನು ಮಾಡ್ತಾರೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಬಸವಾದಿ ಶರಣರ ವಚನ ಸಂದೇಶ ತಲುಪುತ್ತೆ. ಆ ಒಂದು ಸಮಯದಲ್ಲಿ ಅಲ್ಲಮ್ಮ ಪ್ರಭುಗಳು ರಚನೆ ಮಾಡಿರುವಂತಹ ಒಂದು ವಚನ ಇದು. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನೆರೆದು ಆಚಾರವೆಂಬ ಬತ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಲಗಿ ಬೆಳಗುತ್ತಿದ್ದ ತಯ್ಯ ಶಿವನ ಪ್ರಕಾಶ. ಆ ಬೆಳಕಿನೊಳಗೆ ಒಪ್ಪುತ್ತಿದ್ದರಯ್ಯ ಅಸಂಖ್ಯಾತ ಭಕ್ತಿಗಣಗಳು. ಶಿವಭಕ್ತರಿದ್ದ ಕ್ಷೇತ್ರವೇ ಅವಿಮುಕ್ತ ಕ್ಷೇತ್ರವೆಂಬುದು ಉಸಿಯೇ. ಶಿವಭಕ್ತರಿದ್ದ ದೇಶ ಪಾವನವೆಂಬುದು ಉಸಿಯೇ. ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗಮ ಬಸವಣ್ಣನ ಕಂಡು ಬದುಕಿದೆನು ಕಾಣ ಸಿದ್ದರಾಮಯ್ಯ ಅಂತ ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದಲ್ಲಿ ವ್ಯಕ್ತಪಡಿಸಿದ್ದಾರೆ. ಬಸವಣ್ಣನ ಆ ಕಾಲದಲ್ಲಿ ಕಾಯಕವೇ ಕೈಲಾಸ ಯಾವ ರೀತಿಯಾಗಿ ಇತ್ತು ಅಂತ ನೋಡೋದಾದ್ರೆ, ಶರಣ ಸಮುದಾಯದಲ್ಲಿ ಬಹುತೇಕ ಎಲ್ಲ ಕಾಯಕದವರು ಕೂಡ ಇದ್ರು. ಕಾಯಕವೇ ಅವರ ಸಾಧನೆಗೆ ಮೊದಲ ಮೆಟ್ಟಿಲಾಗಿತ್ತು. ಯಾವ ಕಾಯಕವೂ ಮೇಲಲ್ಲ, ಯಾವ ಕಾಯಕವೂ ಕೀಳಲ್ಲ ಎಂಬುದು ಸಾಮಾನ್ಯ ತಿಳುವಳಿಕೆಯಾಗಿತ್ತು. ಅದರಿಂದ ಕಾಯಕವೇ ಕೈಲಾಸ ಎಂಬ ನಾಣ್ಣುಡಿ ಕೂಡ ಬಳಕೆಗೆ ಬರುತ್ತೆ. ರಾಜ, ಅಧಿಕಾರಿ, ರೈತ, ನೇಕಾರ, ಅಂಬಿಗ, ಮಡಿವಾಳ, ಕ್ಷೌರಿಕ, ಮಾದಾರ, ಸಮಗಾರ, ಕಮ್ಮಾರ, ಕುಂಬಾರ, ಚಮ್ಮಾರ, ಬೀದಿ ಗುಡಿಸುವವ, ಹೀಗೆ ಸಕಲೆಂಬು ಕಾಯಕಗಳೆಲ್ಲ ಕೂಡ ಸಮಾನವೇ. ನಿಷ್ಠೆಯಿಂದ ಮಾಡುವ ಯಾವುದೇ ಕಾಯಕ ಶಿವ ದರ್ಶನದಷ್ಟೇ ಸಾರ್ಥಕ ಎಂಬ ನಂಬಿಕೆಯಿಂದಾಗಿ ಅದು ಸಾಕಷ್ಟು ಜನರಲ್ಲಿ ಮನ ಪರಿವರ್ತನೆಗೆ ಕಾರಣ ಕೂಡ ಆಗುತ್ತೆ. ಕಳ್ಳತನ ಮಾಡುತ್ತಿದ್ದವ ಅದನ್ನು ತಪ್ಪೆಂದು ಭಾವಿಸಿ ಅದನ್ನು ಬಿಟ್ಟು ಸಾತ್ವಿಕ ಬದುಕಿನಿಂದ ಶರಣನಾಗುತ್ತಾನೆ. ಇಂತಹ ಉದಾಹರಣೆಗಳು ನೂರಾರು ನಮಗೆ ದೊರೆಯುತ್ತವೆ. ಬಸವಣ್ಣ ಅರುಹಿದ ಈ ಕಾಯಕದ ಮಹತ್ವವನ್ನು ಜನಪದ ಪ್ರತಿಭೆ ಕಾಯಕದ ಕಲಿಸುವುದಕ ನಾಯಕನು ಬಸವಯ್ಯ ಎಂದು ಗ್ರಹಿಸಿರುವುದನ್ನು ನಾವು ಕಾಣಬಹುದು. ಬಸವಣ್ಣ ಅವರ ಒಂದು ವಚನ ಇಲ್ಲಿ ನೋಡಬಹುದು. ಕಾಯಕಕ್ಕೆ ಸಂಬಂಧಪಟ್ಟಂತೆ ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸಿ ನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರುವವನಾದ, ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ. ಇದು ಕಾರಣ ಕೂಡಲ ಸಂಗಮ ದೇವ ಲಿಂಗ ಸ್ಥಳವನ್ನರಿದವನೇ ಕುಲಜನು ಅಂತ ಬಸವಣ್ಣ ಅವರು ಹೇಳ್ತಾರೆ. ಆ ಒಂದು ಜಾತಿ ಪದ್ಧತಿಯನ್ನು ಹೋಗಲಾಡಿಸುವಂತಹ ಒಂದು ಪ್ರಯತ್ನ ವಚನಗಳಲ್ಲಿ ಈ ರೀತಿಯಾಗಿ ಬಸವಣ್ಣ ಅವರು ಕ್ರಾಂತಿಯನ್ನೇ ಉಂಟು ಮಾಡುತ್ತಾರೆ. ಎಲ್ಲ ಕಾಯಕಗಳು ಕೂಡ ಶ್ರೇಷ್ಠ. ಅವರವರು ತಮ್ಮ ಕಾಯಕವನ್ನು ನಿಷ್ಠೆಯಿಂದ ಮಾಡಿದಾಗ ಅದು ಶಿವನುಳಿಸುವ ಒಂದು ಮಾರ್ಗ ಎನ್ನುವಂತಹ ಮಾತನ್ನು ಅದ್ಭುತವಾಗಿಯೇ ಹೇಳ್ತಾರೆ ಬಸವಣ್ಣ ಅವರು 12ನೇ ಶತಮಾನದಲ್ಲಿ. ಇನ್ನು ಬಸವಣ್ಣನ ಕಾಯಕ ದಾಸೋಹ ಯಾವ ರೀತಿಯಾಗಿ ಇತ್ತು ಅಂತ ನೋಡೋದಾದರೆ, ಪ್ರತಿಯೊಂದು ಜೀವಿಯೂ ಕೂಡ ಮುಖ್ಯ, ಪ್ರತಿಯೊಬ್ಬ ಪ್ರಜೆಯೂ ಕೂಡ ಮುಖ್ಯ. ಪ್ರತಿಯೊಬ್ಬರು ಅನ್ನ, ಅರಿವೆ, ಆಶ್ರಯ ಅಂದರೆ ಮನೆ, ಅರಿವು ಅಂದರೆ ಶಿಕ್ಷಣ ಮತ್ತು ಆರೋಗ್ಯವನ್ನು ಹೊಂದಲು ಆರ್ಥಿಕ ಸದೃಢತೆ ಹೊಂದಿರಬೇಕು ಎಂಬುದು ಬಸವಣ್ಣ ಅವರ ನೀತಿ. ಅದಕ್ಕಾಗಿ ಅವರು ಆರಿಸಿಕೊಂಡ ಮಾರ್ಗ ಕಾಯಕ ದಾಸೋಹ. ಕಾಯಕ ಅಂದರೆ ಪ್ರತಿಯೊಬ್ಬರೂ ಸತ್ಯ ಶುದ್ಧ ಕಾಯಕವನ್ನು ಮಾಡಲೇಬೇಕು. ತನ್ನ ಕೈಲಾದ ತನಗಿಷ್ಟವಾದ ಕೆಲಸವನ್ನು ಮಾಡಿ ಉತ್ಪಾದಕನಾಗುವುದು ಕಾಯಕದ ಸಿದ್ಧಾಂತ ಆಗಿತ್ತು. ಆ ಕಾಯಕದಲ್ಲಿ ಮೇಲು ಕೀಳು ಎಂಬುದು ಇಲ್ಲ. ರಾಜನಾದರೂ ಒಂದೇ, ಸೇವಕನಾದರೂ ಒಂದೇ. ಈ ರೀತಿಯಾಗಿ ಬಸವಣ್ಣ ಅವರು ಕಾಯಕದ ಮಹತ್ವವನ್ನು ತಿಳಿಸ್ತಾರೆ. ಇನ್ನು ದಾಸೋಹ ಅಂದರೆ ವ್ಯಕ್ತಿಗಳಿಂದ ಒಂದು ಸಮಾಜವಾಗುತ್ತದೆ. ಆ ಸಮಾಜ ಆರೋಗ್ಯವಾಗಿ ಇರಬೇಕು ಅಂದರೆ ವೃಷ್ಟಿ ಸಮಷ್ಟಿಯಾಗಬೇಕು. ಅಂದರೆ ಕಾಯಕದಿಂದ ಗಳಿಸಿದ ವೈಯಕ್ತಿಕ ದುಡಿಮೆ ಭಾಗಶಃ ಸಮಾಜಕ್ಕೆ ಅರ್ಪಿತವಾಗಬೇಕು. ಹಂಚಿ ಉಂಡರೆ ಹಸಿವಿಲ್ಲ ಎಂಬ ನಾಣ್ಣುಡಿಯಂತೆ
ಕಾಯಕದಿಂದ ಗಳಿಸಿದ್ದರಲ್ಲಿ ತನ್ನ ಅಗತ್ಯಕ್ಕೆ ಬೇಕಾದಷ್ಟು ಉಳಿಸಿಕೊಂಡು ಮಿಕ್ಕಿದ್ದನ್ನು ಸಮಾಜಕ್ಕೆ ಹಂಚುವುದು ಬಸವಣ್ಣ ಅವರು ಇಂದಿಗೂ ಕೂಡ ಪ್ರಸ್ತುತ. ಇಂದಿಗೆ ನಾಳೆಗೆ ಬೇಕು ಎಂದನಾದರೆ ಅಧಿಕಾರ ದುರ್ಬಳಕೆಯಿಂದ ಅಕ್ರಮವಾಗಿ ಗಳಿಸುತ್ತನ ಕೂಡಿಡುವುದು, ಎಷ್ಟು ಬಂದರೂ ಇನ್ನೂ ಬೇಕು ಎನ್ನುವುದು, ಇಂತಹ ಮನೋಭಾವ ಆಧುನಿಕ ಯುಗದಲ್ಲಿ ಅತಿ ಸಾಮಾನ್ಯವಾಗಿ ಕಾಣಬಹುದು. ಆದರೆ ಎಲ್ಲ ಕಾಲಕ್ಕೂ ಹಾಗೆ ಅಧಿಕಾರ ದುರುಪಯೋಗ ಅಕ್ರಮ ಗಳಿಕೆ ಮಾಡುವವರು ಇದ್ದೇ ಇದ್ದರು. ಅಂತಹ ಸಂದರ್ಭದಲ್ಲಿ ನಾಡಿನ ಮಂತ್ರಿಯಾಗಿದ್ದ ಬಸವಣ್ಣನವರ ಮನೋಧರ್ಮವನ್ನು ಪರಿಚಯಿಸುವ ಒಂದು ವಚನ ನಾವಿಲ್ಲಿ ಕಾಣಬಹುದಾಗಿತ್ತು. ಹೊನ್ನಿನೊಳಗೊಂದೊರೆಯ, ಅನ್ನದೊಳಗೊಂದಗೊಳವ, ಸೀರೆಯನೊಳಗೊಂದೆಳೆಯ, ಹಿಂದಿಂಗೆ ನಾಳಿಂಗೆ ಬೇಕೆಂದೆನಾದಡೆ, ನಿಮ್ಮಾಣೆ ನಿಮ್ಮ ಪ್ರಮತರಾಣೆ, ನಿಮ್ಮ ಶರಣರಿಗಲ್ಲದೆ ಮತ್ತೊಂದನರಿಯೇ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಬಸವಣ್ಣ. ಇಲ್ಲಿ ಹೊನ್ನಿನ ಒಂದು ಕೂಡಿಡುವಿಕೆ ಇರ್ಬೋದು, ಅಥವಾ ಅನ್ನದೊಳಗೆ ಒಂದಗಳನ್ನು ಎತ್ತಿಡುವುದಾಗಿರ್ಬೋದು, ಸೀರೆಯೊಳಗೆ ಒಂದು ಎಲೆಯನ್ನು ಎತ್ತಿಡುವುದಾಗಿರಬೇಕು. ಅದು ಇವತ್ತಿಗೆ ನಾಳೆಗೆ ಬೇಕೆಂದು ಎನ್ನುವುದಾದರೆ, ನಿಮ್ಮಾಣೆ ನಿಮ್ಮ ಪ್ರಮತರಾಣೆ, ನಿಮ್ಮ ಶರಣರಿಗಲ್ಲದೆ ಮತ್ತೊಂದನ್ನು ನಾನು ಅರಿಯೇ ಕೂಡಲ ಸಂಗಮ ದೇವ ಎಂಬುದಾಗಿ ಬಸವಣ್ಣ ಅವರು ಹೇಳ್ತಾರೆ. ನಾವು ಹೊನ್ನಿರ್ಬೋದು, ಅನ್ನ ಇರ್ಬೋದು, ಅಥವಾ ನಾವು ಉಡುವಂತಹ ಬಟ್ಟೆ ಇರ್ಬೋದು, ಇವತ್ತಿಗೆ ಅಥವಾ ನಾಳೆಗೆ ಬೇಕು ಅಂತ ಎತ್ತಿಡೋದಾದರೆ ಅದು ಇಡುವಂತಹದ್ದು ಶರಣರಿಗೆ ಮಾತ್ರ, ಮತ್ತೊಂದಕ್ಕೆ ನಾನು ಯಾವತ್ತಿಗೂ ಕೂಡಿಡುವುದಿಲ್ಲ ಎನ್ನುವಂತಹ ಮಾತನ್ನು ಬಸವಣ್ಣ ಅವರು ವಚನದ ಮೂಲಕ ಈ ರೀತಿಯಾಗಿ ಹೇಳ್ತಾರೆ. ಇನ್ನು ಬಸವಣ್ಣ ಅವರು ದಯವೇ ಧರ್ಮದ ಮೂಲವಯ್ಯ ಅಂತಾರೆ. ದೇವರು, ಮುಕ್ತಿ, ಮಾರ್ಗ, ಧರ್ಮ, ಧಾರ್ಮಿಕ ಆಚರಣೆಗಳು ಪ್ರತಿಯೊಬ್ಬರಿಗೂ ಕೂಡ ಸಮಾನವಾಗಿ ಇರಬೇಕು, ಸರಳವಾಗಿ ಇರಬೇಕು, ಶೋಷಣೆಯಿಂದ ಮುಕ್ತವಾಗಿ ಇರಬೇಕು. ವರ್ಗ, ಜಾತಿ, ಲಿಂಗ ಭೇದವಿಲ್ಲದೆ ಎಲ್ಲರಿಗೂ ಸಮಾನ ಅವಕಾಶವಿರಬೇಕು ಎಂಬ ವಿಶಾಲ ತಳಹದಿಯ ಮೇಲೆ ಸಮಾನತೆಯ ಸಂಕೇತವಾದ ಇಷ್ಟಲಿಂಗ ಧಾರಣೆ ಮತ್ತು ಅನುಷ್ಠಾನದ ಮೂಲಕ ಲಿಂಗವಂತ ಧರ್ಮ ಪ್ರಚಾರಕ್ಕೆ ಬರುತ್ತೆ. ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ಭೃತ್ಯಾಚಾರ ಎಂಬ ಪಂಚ ಆಚಾರಗಳನ್ನು ಅಳವಡಿಸಿಕೊಳ್ಳಲಾಯಿತು. ದಯವೇ ಧರ್ಮದ ಮೂಲ ಎಂಬುದನ್ನು ಒಪ್ಪಿಕೊಳ್ಳಲಾಯಿತು. ಬಸವಣ್ಣನವರು ತಮ್ಮ ಅದೊಂದು ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾರೆ. ದಯವಿಲ್ಲದ ಧರ್ಮವದಾವುದಯ್ಯ, ದಯವೇ ಬೇಕು ಸರ್ವ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ ಎಂದು ಹಾಡಿದ್ದಾರೆ ಬಸವಣ್ಣ ಅವರು ತಮ್ಮ ವಚನಗಳ ಮುಖಾಂತರ. ಇನ್ನು ಅನುಭವ ಮಂಟಪದ 2ನೇ ಅಧ್ಯಕ್ಷರಾಗಿರ್ತಾರೆ ಸಿದ್ದರಾಮ ಅವರು. ಇವರ ಹುಟ್ಟೂರು ಸೊನ್ನಲಿಗೆ, ಇದು ಸೊಲ್ಲಾಪುರ ಇರ್ತಕ್ಕಂಥದ್ದು, ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂತಹದ್ದು ಈಗ. ಇನ್ನು ಇವರ ಕಾಯಕ ಅಂದರೆ ಕರೆಕಟ್ಟೆ ನಿರ್ಮಾಣ ಮಾಡುವಂತಹದ್ದು. ಅಂಕಿತನಾಮ ಅಂದರೆ ಕಪಿಲಸಿದ್ಧ ಮಲ್ಲಿಕಾರ್ಜುನ ಅಥವಾ ಯೋಗಿನಾಥ ಎನ್ನುವಂತಹದ್ದು ಸಿದ್ದರಾಮರ ಒಂದು ವಚನಗಳ ಅಂಕಿತನಾಮ ಆಗಿತ್ತು. ಇನ್ನು ವಚನಾನುಭವ ಗೋಷ್ಠಿ ಯಾವ ರೀತಿಯಾಗಿತ್ತು ಅಂದರೆ, ಬಸವಣ್ಣ ತನ್ನ ವಚನಗಳನ್ನು ಆಸಕ್ತರ ಮುಂದೆ ವಾಚಿಸಿ ಚರ್ಚೆ ಮಾಡುವುದನ್ನು ಮೊದಲು ತನ್ನ ಮನೆಯಲ್ಲಿ ಪ್ರಾರಂಭ ಮಾಡ್ತಾರೆ. ಇದರಿಂದ ಎಲ್ಲ ಕಾಯಕದ ಶ್ರೀಸಾಮಾನ್ಯರು ಬಸವಣ್ಣನ ಎಡೆಗೆ ಆಕರ್ಷಿತರಾಗ್ತಾರೆ. ಇದೇ ಮುಂದೆ ಅನುಭವ ಮಂಟಪವಾಗಿ ರೂಪುಗೊಳ್ಳಲು ಕಾರಣ ಆಗುತ್ತೆ. ಇನ್ನು ಬಸವಣ್ಣ ಅವರು ಸ್ಥಾವರ ಕಳಿವುಂಟು ಅಂದರು. ಹಾಗಂದ್ರೆ ಏನು? ವ್ಯಕ್ತಿ ಶುದ್ಧಿಯಿಂದ ಸಮಾಜ ಶುದ್ಧಿ ಎಂಬುದು ಮೊದಲಿನಿಂದಲೂ ಬಸವಣ್ಣನವರ ವಿಚಾರ ಆಗಿರುತ್ತೆ. ವ್ಯಕ್ತಿ ಮತ್ತು ಸಮಾಜದ ನಡುವೆ ಮಧ್ಯವರ್ತಿಗಳನ್ನು ಬಸವಾದಿ ಶರಣರು ಸ್ಪಷ್ಟವಾಗಿ ನಿರಾಕಾರ ಮಾಡ್ತಾರೆ. ವ್ಯಕ್ತಿ ಶುದ್ಧಿಗಾಗಿ ಗುರು ಲಿಂಗ ಜಂಗಮ, ಹಾಗೆಯೇ ಸಮಾಜ ಶುದ್ಧಿಗಾಗಿ ಕಾಯಕ ದಾಸೋಹ ಇವು ಅವರ ಮಾರ್ಗವಾಗಿದ್ದವು. ಆ ನಿಟ್ಟಿನಲ್ಲಿ ಅಧ್ಯಾತ್ಮ ಸಾಧನೆಗೆ ಮಧ್ಯವರ್ತಿಗಳಂತೆ ವ್ಯವಹರಿಸುತ್ತಿದ್ದ ಪೂಜಾರಿ, ಪುರೋಹಿತರು, ಕಲ್ಲು ದೇವರು, ದೇವಾಲಯ ವ್ಯವಸ್ಥೆ ಎಲ್ಲವನ್ನು ಕೂಡ ನಿರಾಕರಿಸ್ತಾರೆ. ಈ ಎಲ್ಲವನ್ನು ಘನೀಕರಿಸಿ ಬಸವಣ್ಣ ಅವರು ತಮ್ಮದೊಂದು ವಚನದಲ್ಲಿ ಈ ರೀತಿಯಾಗಿ ಬರೀತಾರೆ. ಉಳ್ಳವರು ಶಿವಾಲಯ ಮಾಡಿಹರು, ನಾನೇನು ಮಾಡುವೆ ಬಡವನಯ್ಯ, ಎನ್ನ ಕಾಲೆ ಕಂಬ ದೇಹವೇ ದೇಗುಲ, ಶಿರಹೊನ್ನ ಕಲಶವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವುಳ್ಳ ಎಂದು ಹಾಡ್ತಾರೆ ತಮ್ಮ ವಚನಗಳ ಮುಖಾಂತರ ಬಸವಣ್ಣ ಅವರು. ಇನ್ನು ಬಸವನ ಬಾಗೇವಾಡಿ ಬಗ್ಗೆ ಹೇಳೋದಾದರೆ, ಬಸವಣ್ಣನವರ ತಂದೆ ಮಾದರಸರ ಊರು ಈ ಬಸವನ ಬಾಗೇವಾಡಿ. ಬಸವಣ್ಣನವರ ಬಾಲ್ಯ ಇಲ್ಲಿ ಕಳೀತಾರೆ.
ಇನ್ನು ಬಸವ ಸ್ಮಾರಕವನ್ನು ಈಗ ನಾವು ಇಲ್ಲಿ ಕಾಣಬಹುದಾಗಿದೆ. ಬಸವ ಸ್ಮಾರಕವನ್ನು ಈ ಬಸವನ ಬಾಗೇವಾಡಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ನೋಡ್ತಾ ಇರೋದು ಬಸವ ಸ್ಮಾರಕವನ್ನು. ಬಸವಣ್ಣ ಅವರು ತಮ್ಮ ಬಾಲ್ಯವನ್ನು ಕಳೆದಂತಹ ಊರಿನಲ್ಲಿ ಬಸವನ ಬಾಗೇವಾಡಿಯಲ್ಲಿ ಈ ಒಂದು ಸ್ಮಾರಕವನ್ನು ನಾವು ಕಾಣಬಹುದು. ಬಸವಣ್ಣನ ತಂದೆ ಮಾದರಸರ ಊರು ಇದಾಗಿತ್ತು ಬಸವನ ಬಾಗೇವಾಡಿ. ಬಸವಣ್ಣ ಅವರು ತಮ್ಮ ಬಾಲ್ಯವನ್ನು ಕಳೆದದ್ದು ತನ್ನ ತಂದೆಯ ಊರಾದಂತಹ ಬಸವನ ಬಾಗೇವಾಡಿಯಲ್ಲಿ. ಈಗ ನಾವಿಲ್ಲಿ ಸ್ಮಾರಕವನ್ನು ಕಾಣಬಹುದು. ಇನ್ನು ಬಸವಣ್ಣ ಅವರ ಐಕ್ಯ ಮಂಟಪ. ಕಲ್ಯಾಣ ಕ್ರಾಂತಿಯಾದ ನಂತರ ಬಸವಣ್ಣ ಕೂಡಲ ಸಂಗಮ ಕ್ಷೇತ್ರಕ್ಕೆ ಮರಳಿ ಬರ್ತಾರೆ. ಇಲ್ಲಿಯೇ ತಮ್ಮ ಅಂತಿಮ ದಿನಗಳನ್ನು ಕಳೀತಾರೆ. ನಂತರ ಅವರ ಕುರುಹಾಗಿ ಅದರ ಒಂದು ಕುರುಹಾಗಿ ಈ ಐಕ್ಯ ಮಂಟಪವನ್ನು ಕೂಡಲ ಸಂಗಮದಲ್ಲಿ ನಿರ್ಮಿಸಲಾಗಿದೆ. ಫಲಪುಷ್ಪ ಪ್ರದರ್ಶನದಲ್ಲಿ ಬಸವಣ್ಣ ಅವರು ಐಕ್ಯಗೊಂಡಂತಹ ಸ್ಥಳವನ್ನು ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ನಾವು ಕಾಣಬಹುದಾಗಿತ್ತು. ಇದೇನೆ ಬಸವಣ್ಣ ಅವರು ಕಡೆಯ ದಿನಗಳನ್ನು ಕಳೆದಂತಹ ಒಂದು ಜಾಗ ಐಕ್ಯ ಮಂಟಪವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ ಐಕ್ಯ ಮಂಟಪವನ್ನು ನಾವು ಕೂಡಲ ಸಂಗಮದಲ್ಲಿ ಕಾಣಬಹುದು. ಇನ್ನು ಇಂಗಳೇಶ್ವರದ ಬಗ್ಗೆ ಹೇಳೋದಾದರೆ ಇದು ಇರುವಂತಹದು ಬಿಜಾಪುರ ಜಿಲ್ಲೆಯಲ್ಲಿ. ಈ ಒಂದು ಇಂಗಳೇಶ್ವರ ಬಸವಣ್ಣನವರ ತಾಯಿ ಮಾದಲಾಂಬಿಕೆಯ ತವರೂರು. ಬಸವಣ್ಣನವರ ಜನ್ಮಸ್ಥಳ ಈ ಒಂದು ಇಂಗಳೇಶ್ವರ. ಇದರ ಸ್ಮಾರಕವನ್ನು ನಾವೀಗ ಕಾಣ್ಬೋದು. ಇದು ಇರುವಂತಹದು ಬಿಜಾಪುರ ಜಿಲ್ಲೆಯಲ್ಲಿ. ನಾವು ಫಲಪುಷ್ಪ ಪ್ರದರ್ಶನದಲ್ಲಿ ಅದರ ಮಾದರಿಯನ್ನು ಕೂಡ ಕಾಣ್ಬೋದಾಗಿತ್ತು. ಇಂಗಳೇಶ್ವರದಲ್ಲಿರ್ತಕ್ಕಂತಹ ಬಸವಣ್ಣನವರ ತಾಯಿ ಮಾದಲಾಂಬಿಕೆಯ ಒಂದು ಜನ್ಮಸ್ಥಳ ಇದು. ಮಾದಲಾಂಬಿಕೆಯ ಒಂದು ಊರು. ಇಲ್ಲೇನೆ ಬಸವಣ್ಣ ಅವರು ಹುಟ್ಟಿದ್ದು. ಇನ್ನು ಬಸವಣ್ಣನವರ ತಾಯಿ ಮಾದಲಾಂಬಿಕೆಯರ ತವರು ಮನೆ ಸ್ಮಾರಕ ಇದು ಇರುವಂತಹದ್ದು ಇಂಗಳವಾಡಿಯಲ್ಲಿ. ಆ ಒಂದು ಚಿತ್ರವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇನ್ನು ನಾವಿಲ್ಲಿ ನೋಡ್ತಾ ಇರೋದು ನವೀಕೃತಗೊಂಡಂತಹ ಬಸವಣ್ಣನವರ ಐಕ್ಯ ಮಂಟಪ. ಇದು ಸುರಕ್ಷಿತಗೊಂಡ ಬಸವಣ್ಣನವರ ಐಕ್ಯ ಮಂಟಪ. ಇದು ನೀರಲ್ಲಿ ಮುಳುಗ್ತಾ ಇದ್ದಂತಹ ಒಂದು ಐಕ್ಯ ಮಂಟಪ ಆಗಿದ್ದು ಆ ಕಾರಣಕ್ಕೆ ಇದನ್ನು ಸುರಕ್ಷಿತವಾಗಿ ಐಕ್ಯ ಮಂಟಪವನ್ನು ನಿರ್ಮಾಣ ಮಾಡಿರೋದನ್ನ ಕಾಣ್ತಾ ಇದ್ದೀವಿ ಚಿತ್ರದಲ್ಲಿ. ಬಸವಣ್ಣ ಅವರ ಒಂದು ಸಪ್ತ ಶೀಲಗಳು ಸಂವಿಧಾನಕ್ಕೆ ದಾರಿದೀಪ ಕೂಡ ಆಗಿವೆ. ವ್ಯಕ್ತಿ ಶುದ್ಧಿಯ ಸಾಧನೆಗಾಗಿ ಮನುಷ್ಯನಿಗೆ ಸ್ವಯಂ ಶೀಲಗಳಿರಬೇಕು. ಬಸವಣ್ಣ ಅವರು ಸಾರಿರುವ ಅಂತಹ 7 ಶೀಲಗಳು ಇವು. ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವಂತಹ ಪರಿ. ವಚನದ ಸಾರಾಂಶ ಅಂದರೆ ಕಳ್ಳತನ, ಕೊಲೆ, ಸುಳ್ಳು, ಕೋಪ, ಅನ್ಯರ ಬಗೆಗಿನ ಅಸಹ್ಯ, ಸ್ವಪ್ರಶಂಸೆ ಮತ್ತು ಪರನಿಂದನೆ ಈ 7 ಅವಗುಣಗಳನ್ನು ತ್ಯಜಿಸುವುದು ಮನುಷ್ಯನ ಆಧ್ಯಾತ್ಮ ಸಾಧನೆಗೆ ಮೆಟ್ಟಿಲುಗಳಾಗಿರುವಂತೆ ಒಂದು ದೇಶದ ನಿರ್ಮಾಣಕ್ಕೂ ಅತ್ಯಗತ್ಯವಾಗಿ ಬೇಕಿರುವಂತಹವು. ಇಂದಿನ ಭಾರತದ ಸಂವಿಧಾನ ರಚನೆಯಲ್ಲಿ ಈ ತತ್ವಗಳು ಪ್ರಧಾನ ಪಾತ್ರ ವಹಿಸಿರುವುದನ್ನು ನಾವು ನೋಡಬಹುದಾಗಿದೆ. ನಾವಿಲ್ಲಿ ಚಿತ್ರದಲ್ಲಿ ನೋಡ್ತಾ ಇರೋದು ಬಸವಣ್ಣ ಅವರ ಜನ್ಮಸ್ಥಳ ಬಾಗೇವಾಡಿಯಲ್ಲಿರ್ತಕ್ಕಂತಹ ಒಂದು ಸ್ಮಾರಕ. ಇನ್ನು ಮಾತಿನ ಬಗ್ಗೆ ಬಸವಣ್ಣ ಮತ್ತು ಅಲ್ಲಮ್ಮ ಪ್ರಭುಗಳು ಬರೆದಿರುವಂತಹ ವಚನಗಳನ್ನು ನೋಡೋಣ. ನುಡಿದರೆ ಮುತ್ತಿನ ಹಾರದಂದಿರಬೇಕು. ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ತಾಳೋಷ್ಟ ಸಂಪುಟವೆಂಬುದು ನಾದ ಬಿಂದು ಕಲಾತೀತ. ಗುಹೇಶ್ವರನ ಶರಣರು ನುಡಿದು ಸೂತಕಗಳೆಲ್ಲ. ಅಲ್ಲಮ್ಮ ಪ್ರಭು ಅವರ ವಚನ. ಆದರೆ ಮಾರ್ಮಿಕ ನುಡಿ ಅಂದರೆ ಪ್ರತಿಯೊಬ್ಬರಲ್ಲೂ ಕೂಡ ತಮ್ಮತನದ ಅರಿವು ಮತ್ತು ಮಾತು, ನಡೆ, ನುಡಿಯಲ್ಲಿ ಸತ್ಯ ಶುದ್ಧಿ ಇರುವುದನ್ನು ಶರಣರು ಬಯಸ್ತಾ ಇದ್ರು. ಇನ್ನು ಬಸವಣ್ಣ ಅವರು ಏನು ಹೇಳ್ತಾರೆ? ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದಡೆ ಲಿಂಗ ಮೆಚ್ಚಿ ಅಹುದಹುದು ಎನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮದ ದೇವನು ಹೇಗೆ ಒಲಿಯುತ್ತಾನೆ, ಕೂಡಲ ಸಂಗಮ ದೇವನು ನೆಂತುಳಿವನಯ್ಯ ಅಂತ ಒಂದು ಮಾತಿನ ಮಹತ್ವವನ್ನು ಕುರಿತು ಬಸವಣ್ಣವರು ಈ ರೀತಿಯಾಗಿ ವಚನವನ್ನು ರಚನೆ ಮಾಡ್ತಾರೆ. ಇನ್ನು ಸಮಕಾಲೀನ ಶರಣರಾದಂತಹ ದುಗ್ಗಳೆ ಮತ್ತು ದಾಸಿಮಯ್ಯನವರ ವಚನ ಬಸವಣ್ಣ ಅವರ ಬಗ್ಗೆ ಈ ರೀತಿಯಾಗಿ ಹೇಳುತ್ತೆ. ಭಕ್ತನಾದಡೆ ಬಸವಣ್ಣನಂತಾಗಬೇಕು, ಜಂಗಮನಾದಡೆ ಪ್ರಭುದೇವರಂತಾಗಬೇಕು, ಯೋಗಿಯಾದಡೆ ಸಿದ್ದರಾಮಯ್ಯನಂತಾಗಬೇಕು,
ಭೋಗಿಯಾದಡೆ ಚೆನ್ನಬಸವಣ್ಣನಂತಾಗಬೇಕು, ಐಕ್ಯನಾದಡೆ ಅಜಗಣನಂತಾಗಬೇಕು. ಇಂಥವರ ಕಾರುಣ್ಯ ಪ್ರಸಾದವ ಕೊಂಡು ಸತ್ತ ಹಾಗಿರಬೇಕಲ್ಲದೆ ತತ್ವದ ಮಾತು ಎನಗೆ ಕಯ್ಯ ದಾಸಯ್ಯ ಪ್ರಿಯ ರಾಮನಾಥ ಎಂಬುದಾಗಿ ರಚನೆ ಮಾಡ್ತಾರೆ. ಮುಂದುವರಿತಾ ಹೇಳ್ತಾರೆ, ಒಡಲುಗೊಂಡವ ಹಸಿವ ಒಡಲುಗೊಂಡವ ಹುಸಿವ ಒಡಲುಗೊಂಡವನೆಂದು ನೀನೆನ್ನ ಜರಿದೊಮ್ಮೆ ನುಡಿಯದಿರು, ನೀನೆನ್ನಂತೆ ಒಮ್ಮೆ ಒಡಲುಗೊಂಡು ನೋಡ ರಾಮನಾಥ. ಅಂದರೆ ಒಡಲುಗೊಂಡವ ಅಂದರೆ ಹೊಟ್ಟೆ ಹಸಿವಿಂದ ಕಂಗಾಲಾಗಿರುವಂತಹ ವ್ಯಕ್ತಿ ಸುಳ್ಳನ ಹೇಳ್ತಾನೆ. ಒಡಲುಗೊಂಡವ ಹುಸಿವ ಸುಳ್ಳನ ಹೇಳ್ತಾನೆ. ಒಡಲುಗೊಂಡವನೆಂದು ನೀನು ಹೊಟ್ಟೆ ಇಲ್ಲದವನೆಂದು ಹೊಟ್ಟೆ ಹಸಿದವನೆಂದು ನೀನು ಜರಿಬೇಡ. ನೀನೊಮ್ಮೆ ಅಂತಹ ಹೊಟ್ಟೆ ಹಸಿವನ್ನು ತಡೆದು ನೋಡು, ಹೊಟ್ಟೆ ಹಸಿವನ್ನು ಹೊಂದಿ ನೋಡು. ಆಗ ನಿನಗೆ ಆ ಒಂದು ಬಡತನದ ಒಂದು ಬೇಗೆ ಬಡತನದ ಒಂದು ಕಷ್ಟ ನಿನಗೆ ಅರ್ಥ ಆಗುತ್ತೆ. ಆಗ ನೀನು ಆ ಒಂದು ತಪ್ಪನ್ನು ಎತ್ತಿ ತೋರುವುದಿಲ್ಲ ಅಥವಾ ಅಂತಹ ಬಡತನವನ್ನು ಜರಿಯುವುದಿಲ್ಲ ಎನ್ನುವಂತಹ ಮಾತನ್ನು ಇಲ್ಲಿ ವಚನಗಳ ಮೂಲಕ ಸ್ನೇಹಿತರೆ ಮತ್ತಷ್ಟು ವಚನಗಳನ್ನು ಕೂಡ ನಾವು ಈ ಫಲಪುಷ್ಪ ಪ್ರದರ್ಶನದಲ್ಲಿ ಕಾಣಬಹುದಾಗಿತ್ತು. ಅವುಗಳನ್ನು ಕೂಡ ನೋಡಿ. ಗುರುಲಿಂಗದ ಕೃಪೆಯಿಂದ ಸಜ್ಜನ ಶರಣರ ಸಂಘ ಸುಖವ ಕಂಡೆ, ಏನೆಂದು ಪಾವಿಸುವೆನಯ್ಯ ಗುರುಲಿಂಗದ ಮಹಿಮೆಯನು. ಮಹಾಘನ ಸೋಮೇಶ್ವರನೆಂಬ ಗುರುಲಿಂಗವ ತೋರಿದನಾಗಿ ಅಜಗಣ್ಣ ಅವರ ವಚನ. ಮೇನ್ ಎಂಟ್ರೆನ್ಸಲ್ಲಿ ಬಂದ ತಕ್ಷಣ ನಮಗೆ ದೇವಾಲಯವೀ ಹೂವಿನ ತೋಟಂ ಅನ್ನೋ ಒಂದು ನುಡಿಯನ್ನು ನೋಡಬಹುದು. ಇಲ್ಲಿ ನಾನು ನಾನಾದ ಕಾರಣ ಎನಗೆ ಗುರುವಿಲ್ಲ, ನಾನೆಂಬುದರ ಅರಿಯನೆನಾಗಿ ಎನಗ ಲಿಂಗವಿಲ್ಲ, ನಾ ಮಾಡದವನಾಗಿ ಎನಗ ಜಂಗಮವಿಲ್ಲ. ಇದ ನಿನ್ನಾರ ಕೇಳುವೆ ರಕ್ಕಸ ನೊಡೆಯ ಕೊಟ್ಟುದ ಬೇಡ, ರಕ್ಕಸ ಬೊಮ್ಮೆ ತಂದೆ ರಕ್ಕಸ ಬೊಮ್ಮಯ್ಯ ಅವರ ವಚನ ನೋಡ್ತಾ ಇದ್ವಿ. ನಾವಿಲ್ಲಿ ಮೈದುನ ರಾಮಯ್ಯ ಅವರ ಒಂದು ವಚನವನ್ನು ನೋಡ್ತಾ ಇದ್ವಿ. 215ನೇ ಫಲಪುಷ್ಪ ಪ್ರದರ್ಶನ ಲಾಲ್ಬಾಗ್ನಲ್ಲಿ ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ಮೈದುನ ರಾಮಯ್ಯ ಅವರ ಒಂದು ವಚನ ಇದು. ಮಳಲಲ್ಲಿ ರಸ ಉಂಟೆ, ನೆಳಲಿಗೆ ತಡೆ ಉಂಟೆ, ರಣದಲ್ಲಿ ತಪ ಉಂಟೆ, ನೇಹ ತಪ್ಪಿದಲ್ಲಿ ಮೋಹವನರಸುವಳುಂಟೆ, ಮಹಾಲಿಂಗ ಚೆನ್ನರಾಯ ಮನ ಮುರಿದ ಬಳಿಕ ಕಂಗಳಿಗೆ ವಿಷವಯ್ಯ. 215ನೇ ಫಲಪುಷ್ಪ ಪ್ರದರ್ಶನದ ಪ್ರಯುಕ್ತ ಲಾಲ್ಬಾಗ್ನಲ್ಲಿ ಮತ್ತೊಂದು ವಚನ ಬಾಹೂರು ಬೊಮ್ಮಣ್ಣ ಅವರ ವಚನ ಇದು. ಆವ ಸ್ಥಳ ಸಾಧಿಸಿ ಬಂದು ನಿಂದಡೋ ಭಾವ ಶುದ್ಧಾತ್ಮವಾಗಿ ಛೇದಿಸುವುದೊಂದೇ ವಸ್ತು, ಅದು ಭಕ್ತಿಯ ಬೇರು, ಸದಾ ಶ್ರದ್ಧೆಯ ಶಾಖೆ, ವಿಶ್ವಾಸದ ಫಲ, ನಿಜತತ್ವದ ರಸ, ಸ್ವಯದ ಸಾಧು, ಅದು ಸಂಗನ ಬಸವಣ್ಣನಿಂದ ಬಂದ ಬೆಳೆ. ಬ್ರಹ್ಮೇಶ್ವರ ಲಿಂಗದಲ್ಲಿ ಐಕ್ಯವಾಯಿತು ಅಂತ. 215ನೇ ಫಲಪುಷ್ಪ ಪ್ರದರ್ಶನದ ಪ್ರಯುಕ್ತ ಸುಂಕದ ಬಂಕಣ್ಣ ಅವರ ಒಂದು ವಚನ ಇದು. ಬಹುರೂಪ ತೊಟ್ಟಾಡಿದ ದೇಹ ಒಂದೇ, ವೇಷ ರೂಪಿನ ಪಲ್ಲಟವಲ್ಲದೆ, ವೇಷಕ್ಕೆ ತಕ್ಕ ಭಾಷೆ, ಭಾಷೆಗೆ ತಕ್ಕ ವೇಷ, ಅರಿವು ಆಚರಣೆ ಒಂದಾಗಬೇಕು, ಬಂಕೇಶ್ವರ ಲಿಂಗವನ್ನರಿವುದಕ್ಕೆ. ಸುಂಕದ ಬಂಕಣ್ಣ ಅವರ ವಚನ. 215ನೇ ಫಲಪುಷ್ಪ ಪ್ರದರ್ಶನದ ಲಾಲ್ಬಾಗ್ನಲ್ಲಿ ನಡೀತಾ ಇರತಕ್ಕಂತಹ ಬಸವಣ್ಣನ ಒಂದು ಥೀಮನ್ನು ಈ ವರ್ಷ ಮಾಡಲಾಗಿದೆ. ಇಲ್ಲಿ ಸಗರದ ಬೊಮ್ಮಣ್ಣ ಅವರು ರಚನೆ ಮಾಡಿರುವಂತಹ ವಚನ. ತನುವಿನೊಳಗಣ ತನುವಿನಲ್ಲಿ ಕೂಡಿದವನಾರೋ, ಮನದೊಳಗಣ ನೆನಹಿನಲ್ಲಿ ನೆನೆಹಿಸಿ ಕೊಂಬವರಾರೋ, ಬಾಯೊಳಗಣ ಬಾಯಲ್ಲಿ ಉಂಬವರಾರೋ, ಕಣ್ಣಿನೊಳಗಣ ಕಣ್ಣಿನಲ್ಲಿ ನೋಡುವನಾರೋ, ನೀನೆಂಬಲ್ಲಿ ಅದೇನು ಹೇಳ, ಸಗರದ ಬೊಮ್ಮನೊಡೆಯ ತನುಮನ ಸಂಗಮೇಶ್ವರ. ಅಡಪದ ಅಪ್ಪಣ್ಣಗಳ ಪುಣ್ಯಶ್ರೀ ಲಿನ್ನಮ್ಮ ಅವರ ಒಂದು ವಚನ. ನರರ ಬೇಡೆನು ಸುರರ ಬೇಡೆನು, ಕರಣಂಗಳ ಹರಿಯ ಬಿಡೆನು, ಕಾಮನ ಬಲೆಗೆ ಸಿಲ್ಕೆನು, ಮರವೆಳಗೊಳಗನು, ಪ್ರಣವ ಪಂಚಾಕ್ಷರಿಯ ಜಪಿಸಿ ಹೆನೆಂದು ತನುವ ಮರೆದು ನಿಜ ಮುಕ್ತಳಾದೆನಯ್ಯ, ಅಪ್ಪಣ್ಣ ಪ್ರಿಯ ಚೆನ್ನಬಸವಣ್ಣ. 215ನೇ ಫಲಪುಷ್ಪ ಪ್ರದರ್ಶನದಲ್ಲಿ ಮತ್ತೊಂದು ವಚನ ಮಧುವಯ್ಯ ಅವರು ರಚನೆ ಮಾಡಿರುವಂತಹ ವಚನ ಇದು. ತನು ನಿರ್ವಾಣ ಮನ ಸಂಸಾರ, ಮಾತು ಬ್ರಹ್ಮ ನೀತಿ ಅಧಮ, ಅದೇ ಥರ ಅರಿವು,
ಘಾತಕರ ಕೈಯ ಕತ್ತಿ ಎಂದು ಇದು ನಿಹಿತವಲ್ಲ. ಅರ್ಕೇಶ್ವರ ಲಿಂಗವನ್ನರಿವುದಕ್ಕೆ ಮಧುವಯ್ಯ ಅವರ ಅದ್ಭುತ ವಚನ. ಸ್ನೇಹಿತರೆ, ನಾವೀಗ ಲಾಲ್ಬಾಗ್ನ ಒಳಗಡೆ ಹೋಗ್ತಾ ಇದ್ದೀವಿ.